ಈ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಲೆಟರ್ ಬರೆದ್ರೆ ಪ್ರಿನ್ಸಿಪಲ್ ನೇ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಸರ್ಕಾರ ಇದು. ಅಲ್ಲಿ ಎಷ್ಟೋ ಜನರ ಮೇಲೆ ಏನ್ಪತ್ತಂದ್ರೆ ಆರೋಗ್ಯಗಳ ಏನೇನ್ ಪರಿಸ್ಥಿತಿ ಇದೆ ಅಂತ ತಿಳ್ಕೊಂಡು ಸುಮಾರು ತಿಂಗಳುಗಳಿಂದ ತಾವು ಸುದೀರ್ಘವಾಗಿ ವರದಿ ಮಾಡ್ತಾ ಇದ್ದೀರಿ. ಆದ್ರೂ ಸಹ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತಗತ್ತಾ ಇಲ್ಲ. ಏನೋ ಈಗ ನೀವು ವರದಿ ಮಾಡಿದದಕ್ಕೆ ಜಿಲ್ಲಾಡಳಿತ ಒಂದಿಷ್ಟು ನೋಟಿಸ್ಗಳು ಇಶ್ಯೂ ಮಾಡಿದಾಗಿದೆ. ಈಗ ನಾವು ಹೋಗಿ ಒಂದಿಷ್ಟು ಮುಖ್ಯಮಂತ್ರಿಗಳಿಗೆ ಕೊಟ್ಟದಕ್ಕ ಪೊಲ್ಯೂಷನ್ ಬೋರ್ಡ್ಲಿಂದ ಒಂದಿಷ್ಟು ನೋಟಿಸ್ ಇಶ್ಯೂ ಆಗಿದೆ. ನೋಟಿಸ್ ಇಶ್ಯೂ ಆದ್ಮೇಲೆ ನಾವು ಯಾವಾಗ ಸ್ವಲ್ಪ ಇದ್ರ ಬಗ್ಗೆ ಧ್ವನಿ ಎತ್ತೀವಿ, ಅವ್ರ ಏನ್ಪರಲ್ಲಿ ಒಂದಿಷ್ಟು ಪ್ಲಾಸ್ಟಿಕ್ ಹಾಕಿ ಮುಚ್ಚೋದಾಗ್ಲಿ ಅಥವಾ ಅಧಿಕಾರಿಗಳು ಬರ್ತಾರಂತ ತಿಳ್ಕೊಂಡು ಗೊತ್ತಾಗೋಣ ಆ ಮಷಿನ್ ಗಳನ್ನ ಏನ್ಪತ್ತಂದ್ರೆ ಸ್ವಲ್ಪ ಸ್ಲೋ ಡೌನ್ ಮಾಡ್ತಕ್ಕಂತ ಕೆಲಸ ಇದೆಲ್ಲ ನಡೀತಾ ಇದೆ. ಅದು ಏನೇ ಇದ್ರು ನಮ್ಮ ಹೋರಾಟ ನಿರಂತರ ಇರ್ತದೆ. ನನ್ನ ಭಾಗದ ಜನರನ್ನ ಆರೋಗ್ಯ ಮತ್ತು ಇಲ್ಲಿ ಭೂಮಿಗಳು ಕಳ್ಕೊಂಡವರಿಗೆ ಕೈಗಳಿಗೆ ಕೆಲಸ ಸಹ ಕೊಟ್ಟಿಲ್ಲ. ಹೌದು ಹೌದು ಸರ್. ತಮ್ಮ ಗಮನಕ್ಕೆ ಇರಬಹುದು, ಅಲ್ಲೇ ಗ್ರಾಮ ಪಂಚಾಯತಿಗಳು ಸಾಮಾನ್ಯ ಸಭೆ ಒಳಗ ಠರಾವ್ ಪಾಸ್ ಮಾಡಿದ್ದು ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೂ ಮತ್ತು ಅಲ್ಲಿರ್ತಕ್ಕಂತ ಬಾಡಿಯಾಲು, ಕಡೇಚೂರು, ಸೈದಾಪುರ, ಬೆಳಗುಂದಿ ಗ್ರಾಮ ಪಂಚಾಯತಿಗೆ ನಾನೇ ಖುದ್ದಾಗಿ ಮೌಖಿಕವಾಗಿ ತಿಳಿಸಿರ್ತಕ್ಕಂಥದ್ದು. ನೀವು ಠರಾವು ಹೊಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದ ಪ್ರಯುಕ್ತ ಇವತ್ತು 4 ಗ್ರಾಮ ಪಂಚಾಯತಿದವ್ರು ಠರಾವ್ ಹೊಡಿಸಿದ್ದಾರೆ. ಈಗ ನೋಡಿ ಸರ್, ಇನ್ನೊಂದು ಈ ಎರಡನೇ ಹಂತಕ್ಕೆ 3269 ಎಕರೆ ಅಧಿಸೂಚನೆ ಮತ್ತೆ ಸ್ವಾಧೀನಕ್ಕೆ ಹೊರಡಿಸಿದ್ದದ. ಆಲ್ರೆಡಿ 3232 ತಗೊಂಡದ್ದೇ ಸಂಕಷ್ಟದ. ಇನ್ನು ಜೊತೆಗೆ ಈ ಹೆಚ್ಚುವರಿ ಭೂಮಿನ ಕೈ ಬಿಡಬೇಕು ಅಂತ ಹೇಳಿ ತಮ್ಮ ತಂದೆಯವರ ಶ್ರೀ ದಿವಂಗತ ನಾಗನಗೌಡ ಕಂದಕೂರ್ ಅವರ ಇರೋ ಅವಧಿ ಒಳಗೂ ಒಂದು ಹೋರಾಟನೂ ಆಗಿತ್ತು ಸರ್. ಅದು ಜನರಿಗೆ ಈಗನೂ ಕೂಡ ಅದು ಕಾಡ್ಲಿಕ್ಕತ್ತದ. ಎಲ್ಲೋ ಒಂದ್ ಕಡೆ ಎರಡನೇ ಭೂಮಿ ಹೆಚ್ಚುವರಿ ಆದದ್ರ ಬಗ್ಗೆನೂ ಸರ್ಕಾರ ಏನು ಮಾಡಬಲ್ತು, ವಾಪಸ್ನು ಕೊಡ್ಬೋ. ಮತ್ ನೋಡಿದ್ರೆ ಫಾರ್ಮಾಸ್ಯೂಟಿಕಲ್ಸ್ ಒಂದು ಫಾರ್ಮಾ ಹಬ್ಬೆ ಕ್ಯಾನ್ಸಲ್ ಆಗಿ ಹೋಯ್ತು. ಯಾಕೆ ಇದು ಸರ್ಕಾರ ಈ ವಿಚಾರದೊಳಗೆ ಗಂಭೀರತೆ ತೋರಿಸ್ವಲ್ತು? ರೈತರಿಗೆ ಎಷ್ಟೋ ಅವರ ವ್ಯವಹಾರಗಳಿಗೆ ಅದು ಅಡ್ಡಿ ಆಗ್ಲಿಕ್ಕತ್ತದ. ಬಡತನ ಅಥವಾ ಯಾವುದೋ ಶಿಕ್ಷಣ, ಮದುವೆ ಈ ವಿಚಾರದೊಳಗೆ ಒಂದ್ ಕಡೆ ಇರೋ 27 ಕಂಪ್ನಿಗಳು ಮತ್ತೆ 34 ಕಂಪ್ನಿಗಳು ಹೊಸದಾಗಿ ಬರ್ಲತ್ತಾವ. ಇದ್ದ ಕಂಪ್ನಿ ಒಳಗೆ ಬದುಕೋದು ಕಠಿಣ, ಹೊಸ ಕಂಪ್ನಿಗಳು ಬರ್ಲಿಕ್ಕತ್ತಾವ ಅಂತ ಹೇಳಿ. ಇನ್ನು ಎರಡನೇದು ಹೆಚ್ಚುವರಿ ಭೂಮಿ ಅಧಿಸೂಚನೆ ಹೊರಡಿಸಿದ್ದು ರದ್ದಾಗವಲ್ತು. ಈ ನಿಟ್ಟಿನೊಳಗೆ ತಾವು ಶಾಸಕರಾಗಿ ತಾವು ಸರ್ಕಾರಕ್ಕೆ ಏನಾದ್ರು ಮನದಟ್ಟು ಮಾಡೋ ಪ್ರಯತ್ನ ಮಾಡ್ತೀರೇನು ಸರ್? ಯಾಕಂದ್ರೆ ದೊಡ್ಡ ಕಂಪ್ನಿಗಳೇ ತಾವಿಷ್ಟೆಲ್ಲ ಹೇಳಿದ್ಮೇಲೂ ಹಿಂಗ ಆಗ್ಲಿಕ್ಕತ್ತದ ಅಂತ ತಾವ್ ಹೇಳಿದ್ರಿ. ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬಾರ್ದು ಅಂತ. ಈಗ ಕಳಸಲ ನಮ್ ತಂದೆಯವರು ಇರುವಾಗ ಮೊನ್ನೆ ನಿರಾಣಿ ಅವ್ರಿಗೆ ಭೇಟಿ ಆದ್ಮೇಲೆ ಮತ್ತೆ ಈಗ ನಾವು ಬಂದ್ಮೇಲೆ ಬೋರ್ಡ್ ಅಲ್ಲಿ ತೀರ್ಮಾನ ಆಗಿದೆ 2ನೇ ಹಂತದಲ್ಲಿ ಕೈ ಬಿಡ್ಬೇಕು ಅಂತ ತಿಳ್ಕೊಂಡು KRDB ಬೋರ್ಡ್ ಅಲ್ಲಿ. ಅದು ಕ್ಯಾಬಿನೆಟ್ ಅಲ್ಲಿ ಬರ್ಬೇಕು, ಕ್ಯಾಬಿನೆಟ್ ಅಲ್ಲಿ ತರ್ತಾ ಇಲ್ಲ. ಅದು ಏನಕ್ಕೆ ತರ್ತಾ ಇಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ. ಅನೇಕ ಸಲ ನಾನು ಮಂತ್ರಿಗಳಾಗ್ಲಿ ಅಧಿಕಾರಿಗಳನ್ನಾಗ್ಲಿ ಪ್ರತಿ ಸಲ ಹೋದಾಗೆಲ್ಲ ಅಧಿಕಾರಿಗಳನ್ನ ಇದೇ ವಿಷಯನೇ ನಾನು ಮಾತಾಡ್ತಕ್ಕಂಥದ್ದು. ಮತ್ತೆ ನನಗೆ ಮೊಟೇಶನ್ ರೈತರಿಗೆ ತೊಂದರೆ ಆಗಿದೆ ಅಂತ ಕಳಿಸಲನೇ ನಾನು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಕ್ಯಾಬಿನೆಟ್ ತರಬೇಕು. ಮೊನ್ನೆ ನಾನು ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ಇಲಾಖಾ ಮಂತ್ರಿಗಳಿಗೆ ಭೇಟಿಯಾಗಿ ಈ ವಿಷಯನ ಪ್ರಸ್ತಾಪ ಮಾಡಿದ್ದದ. ಈ ಸಲ ಇನ್ನೂ 1 ಇಲ್ಲ 2 ಕ್ಯಾಬಿನೆಟ್ ನಾವು ಕಲ್ಯಾಣ ಕರ್ನಾಟಕದ ಕ್ಯಾಬಿನೆಟ್ ನಾಗೆ ತಗೋಬೇಕಂಬುದು ನನ್ನ ಬೇಡಿಕೆ ಇತ್ತು ಕಲಬುರಗಿಯಲ್ಲಿ. ಅದ್ರದ್ದು ತಗಲಿಲ್ಲ. ಮತ್ತೆ ಈಗ ಏನಪ್ಪ ಅಂತಂದ್ರೆ ಇನ್ನು 1 ಇಲ್ಲ 2 ಕ್ಯಾಬಿನೆಟ್ ನಲ್ಲಿ ಅದನ್ನ ನಾವು ತಗೋತೀವಿ ಅಂತ ತಿಳ್ಕೊಂಡು ಸಂಬಂಧಪಟ್ಟವ್ರು ಹೇಳಿದ್ದಾರೆ. ಅದು ಯಾವುದೇ ಕಾರಣಕ್ಕೂ 2ನೇ ಹಂತದ್ದು ಇಲ್ಲಿ ಬರಕ್ಕೆ ಏನ್ಪತ್ತಂದ್ರೆ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದು ಕ್ಯಾಬಿನೆಟ್ ನಾಗ ತಗೊಂಡ್ಬಂದು ಅದನ್ನ ರದ್ದುಪಡಿಸ್ತಕ್ಕಂಥ ಕೆಲಸ ಆಗುತ್ತೆ. ಬಟ್ ಇಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ಈಗ ಜನರಿಗೆ ತೊಂದರೆ ಆಗ್ಲಾರ್ದಂತ ರೀತಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಖಂಡಿತವಾಗಿಯೂ ಅದ್ರ ನಿರಂತರವಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಈ ಕೆಲವೇ ಒಂದೆರಡು ಇದೇನು ಈ ಹೆಚ್ಚುವರಿ ಭೂ ಸ್ವಾಧೀನ ಅಧಿಸೂಚನೆ ಹೊರಡಿಸಿದ್ರು, ಅದು ಆಲ್ಮೋಸ್ಟ್ ಆಗಂತ ಒಂದು ಪ್ರಕ್ರಿಯೆ ಅದ. ಸಚಿವ ಸಂಪುಟದೊಳಗೆ ಅದು ನಿರ್ಣಯ ಆಗ್ಬೇಕು ಅಂತ ಹೇಳಿ ಗುರುಮಿಟ್ಕಲ್ನ ಶಾಸಕರಾದಂಥ ಶ್ರೀ ಶರಣಗೌಡ ಕಂದಕೂರ್ ಅವರು ನಮ್ಮ ಜೊತೆ ಫೋನಿನ ಕಾರ್ಯಕ್ರಮದೊಳಗೆ ಮಾತಾಡ್ತಿದ್ರು. ಅವರು ಹೇಳಿದ್ರು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ, ಪರಿಸ್ಥಿತಿ ಸಂದರ್ಭ ಬಂದ್ರೆ ಸಂಘರ್ಷದ ಹೋರಾಟ ಕೂಡ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಜನಪರ ಅದ ಅಂತೇಳಿ. ಬಟ್ ಭಾಳ ಅವರು ಒಬ್ಬ ಶಾಸಕರಾಗಿ ಅವರು ಹೇಳಿದ್ರು. ಇಷ್ಟೆಲ್ಲ ಅವರು ಕೂಡ ಒಂದು 5 ಸತಿ ಅಧಿವೇಶನದೊಳಗೆ ಧ್ವನಿ ಎತ್ತಿದೆ. ಮುಖ್ಯಮಂತ್ರಿ ಅವ್ರನ್ನೂ ಭೇಟಿ ಆದೆ, ಪರಿಸರ ಮಾಲಿನ್ಯ ಮಂಡಳಿಗೂ ಹೋದೆ, ಎಲ್ಲಾ ಕಡೆ ಹೋದೆ. ಬಟ್ ಎದಕ್ಕೆ ಆಗ್ಲಿಕ್ಕತ್ತದ, ಏನ್ ಪ್ರಭಾವ, ರಾಜಕೀಯ ಪ್ರಭಾವಿಗಳು ಅಂತ ಅಂದ್ಮೇಲೆ ಶಾಸಕರೇ ಈ ರೀತಿ ಹೇಳಿದ್ಮೇಲೆ ಜನಸಾಮಾನ್ಯ ಪರಿಸ್ಥಿತಿ ಅಂದ್ರೆ ಏನು ಈ ಹೋರಾಟಕ್ಕೆ ಅಣಿ ಆಗ್ಬೇಕು. ನಿಜಕ್ಕೂ ಮುಂದೆ ಬರೋ ದಿವಸದೊಳಗ ಜನಶಕ್ತಿ ಈ ವಿಚಾರ ಮಾಡಬೇಕು. ಯಾಕಂತಂದ್ರೆ ಸರ್ಕಾರಕ್ಕೆ ಚುರುಕು ಮುಟ್ಟಿಸಂತ ಸಂದರ್ಭ ಬರ್ತದೆ. ಯಾಕಂದ್ರೆ ಒಬ್ಬ ಶಾಸಕರು ಇಷ್ಟು ಹೇಳಿದ್ಮೇಲೂ
ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ಮತ್ತು ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಆಗ್ಬೇಕು ಅಂತ ಮಂತ್ರಿಗಳು ಹೇಳ್ತಾರಂದ್ಮೇಲೆ ಜನರಿಗೆ ಇದು ವಿಚಾರ ಮಾಡ್ತಕ್ಕಂಥದ್ದು. ಬಹುತೇಕ ನಮ್ಮ ಈ ವರದಿಗಳು ಮತ್ತು ಏನು ಈ ಜನಜಾಗೃತಿ ನಿಟ್ಟಿನೊಳಗ ಸರ್ಕಾರಗಳು ಕ್ರಮ ಕೈಗೊಳ್ಳಕ ತಡ ಆಗ್ತಿರ್ಬೋದು. ನೋಟಿಸ್ ಇಶ್ಯೂ ಆಗ್ಯದ, ಒಂದ್ ಸೀಸ್ ಆಗ್ಯದ, ಇನ್ನೂ ಬಂದಿಲ್ಲ ಪ್ರಭಾವಿಗಳು ಆಗ್ತಿರೋದು. ಅಲ್ಲಿ ಆಗಿರೋದು ಬಹಳ ದೊಡ್ಡ ಬದಲಾವಣೆ ಅಂದ್ರೆ ಜನಜಾಗೃತಿ. ಸೈಲೆಂಟ್ ಆಗಿ ಅಲ್ಲಿ ಜನಜಾಗೃತಿ ಮೂಡ್ಲಿಕ್ಕತ್ತದ, ಮೂಡ್ಬೇಕು. ಮುಂದ ಈ ಮೂಡಿ ಬೃಹದಾಕಾರವಾಗಿ ಹೋದಾಗ ಮಾತ್ರ ಅಲ್ಲಿನ ಜನರ ಜೀವ ಜೊತೆ ಒಂದ್ ರೀತಿ ಉಳಿವಿಕೆಯ ಪ್ರಯತ್ನ ಆಗ್ಬಹುದು ಅಂತೇಳಿ ಇಂಡಸ್ಟ್ರೀಸ್ ನಾವೊಂದು ಮೊನ್ನೆ ನಮ್ಮ ರಾಜ್ಯದ ಸಚಿವರು ಒಂದು ಇದು ಹಾಕಿದ್ರು, ಇಂಡಸ್ಟ್ರೀಸ್ಗಳಿಗೆ ಬೇಡ ಅನ್ನೋದು ಬೇಡ. ಅವ್ರದೊಂದು ಲೇಖನ ಬರೆದಿದ್ರು, ಅದನ್ನು ಗಮನಿಸಿದ್ವಿ ನಾವು. ಶ್ರೀ MB ಪಾಟೀಲ್ ಸರು, ಮಾನ್ಯ ಬೃಹತ್ ಖಾತೆ ರಾಜ್ಯ ಸಚಿವರು ಬರೆದಿದ್ರು. ಅವರು ಕೃಷಿ ಮತ್ತು ಕೈಗಾರಿಕೆ ಇವೆರಡು ಒಂದೇ ರಥದ ಎರಡು ಚಕ್ರಗಳಿದ್ದಂತೆ, ಕೃಷಿ ಮಾತ್ರವೇ ಸಾಕೆಂದಾಗಲಿ ಅಥವಾ ಕೈಗಾರಿಕೆಗಳೇ ಬೇಡ ಎಂದಾಗಲಿ ಹೇಳಲಾಗದು. ಸಹಜ, ಖರೆ ಅದ. ನಾವು ಕೃಷಿನೂ ಬೇಕು, ಕೈಗಾರಿಕೆಗಳು ಬೇಕು. ಇದ್ರೊಳಗೆ ಎರಡನೇ ಮಾತಿಲ್ಲ. ಅವ್ರದ್ದು ಇದ್ರೊಳಗೆ ಅದ ಅಂತ ಹೇಳಿ ಅವರು ಕೂಡ ಬರ್ದಾರ. ನಾವು ಕೃಷಿ ಕುಟುಂಬದಿಂದ ಬಂದವರು, ನನಗೂ ರೈತಂದು ಇದು ಅರ್ಥ ಆಗ್ತದ ಅಂತ ಅವ್ರು ಬರ್ದಾರ. ಆದ್ರ ಕೈಗಾರಿಕೆ ಮಾಡೋರು ಅವರ ಅಹವಾಲುಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದ. ನಿರುದ್ಯೋಗ ಹೆಚ್ಚಾಗ್ತದ. ಆಮೇಲೆ ಇದ್ರೊಳಗೆ ನಾವೆಲ್ಲ ಈ ರೈತರು ಎಲ್ಲೋ ಒಂದ್ ಕಡೆ ಅಂದ್ರೆ ದೇವನಹಳ್ಳಿ ವಿಚಾರದೊಳಗ ಅವ್ರೊಂದು ಲೇಖನ ಬರೆದಿದ್ರು, ಪತ್ರಿಕೆ ಒಂದಕ್ಕೆ ಲೇಖನ ಬರೆದಿದ್ರು ಅವರು, ಪ್ರಮುಖ ರಾಜ್ಯ ಮಟ್ಟದ ಪತ್ರಿಕೆ ಒಂದ್ರೊಳಗ. ಅವರು ಹೇಳಕತ್ತಾರ ಕಾಂಪಿಟೇಷನ್ ಬಹಳ ಅದ, ತೆಲಂಗಾಣ ಮಹಾರಾಷ್ಟ್ರಗಳಿಗೆ ಕೈಗಾರಿಕೆಗಳು ಶಿಫ್ಟ್ ಆಗ್ತಾವ, ನಾವು ಇದು ಮಾಡೋದು ಬೇಡ, ಕೈಗಾರಿಕೆಗಳಿಗೆ ಸಪೋರ್ಟ್ ಕೊಡಮ್ಮ ಅಂತ ಅವ್ರು ಹೇಳಿದಾರ. ಹೌದು, ಅವೆಲ್ಲ ಖರೆ ಅದ. ಅವರು ಕೃಷಿ ಕುಟುಂಬದಿಂದ ಬಂದವರು, ಕೈಗಾರಿಕೆಗಳು ಬೇಕು, ಡೆವಲಪ್ಮೆಂಟ್ ಆಗ್ಬೇಕು.